ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದರೆ CM ಚೇಂಜ್ ಆಗ್ತಾರೆ. ಹೌದು ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರದಲ್ಲಿ CM ಆಗಿರುವಂತಹ ಸಿದ್ದರಾಮಯ್ಯ ಅವರು ಬದಲಾಗ್ತಾರೆ. ಅವರ ಜಾಗಕ್ಕೆ ಉಪಮುಖ್ಯಮಂತ್ರಿಗಳು ಆಗಿರುವಂತಹ DK ಶಿವಕುಮಾರ್ ಅವರು ಬರಲಿದ್ದಾರೆ ಅನ್ನುವ ಮಾತುಗಳು ಎಲ್ಲ ಕಡೆ ಗುಸುಗುಸು ಪಿಸುಪಿಸು ಹೆಚ್ಚಾಗಿ ನಾವು ಕೇಳಬರ್ತಿದೆ. ಹೌದು ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಈಗ 2 ವರ್ಷಗಳು ಆಗೋಗ್ಬಿಟ್ಟಿದೆ. ಈಗ ಅಧಿಕಾರ ಹಂಚಿಕೆ ವಿಷಯಗಳು ಎಲ್ಲರ ಬಳಿ ಮಾತನ್ನ ಸುಳಿತಾ ಇದೆ. ಆದ್ರಿಂದ ಈಗ ಚರ್ಚೆಯಲ್ಲಿರುವಂತಹ ವಿಷಯ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯ ಅವರು CM ಕುರ್ಚಿಯಿಂದ ಕೆಳಗಿಳುತ್ತಾರೆ, DK ಶಿವಕುಮಾರ್ ಅವರು ಆ ಕುರ್ಚಿಗೆ ಬರ್ತಾರೆ ಅನ್ನೋದು ಎಲ್ಲ ಕಡೆ ಹಬ್ಬಿರುವಂತಹ ವಿಷಯವಾಗಿದೆ. ಹೌದು ಸ್ನೇಹಿತರೆ, ಈಗೇನಾಗ್ತದೆ ಅಂದರೆ CM ಸಿದ್ದರಾಮಯ್ಯ ಅವರು ಏನಾದರೂ 5 ವರ್ಷದವರೆಗೂ ಅವರೇ CM ಅನ್ಕೊಂಡು ಏನಾದ್ರು ಉಳ್ಕೊಂಡ್ರೆ ಈ DK ಶಿವಕುಮಾರ್ ಅವರ ಬಣದ ಈ ಶಾಸಕರೇನಿದ್ದಾರೆ ಅವರು ಗಲಭೆ ಮಾಡೋದಂತೂ ಸ್ಪಷ್ಟ. ಅದಕ್ಕಾಗಿ ಈ ಹೈಕಮಾಂಡ್ ಒಂದು ರಣತಂತ್ರವನ್ನು ನಿರೂಪಿಸ್ತಾ ಇದೆ ಅಂದರೆ ತಪ್ಪಾಗೋದಿಲ್ಲ. ಅವ್ರು ಏನು ಮಾಡಬೇಕು ಅಂತ ಇದ್ದಾರೆ ಅಂದರೆ CM ಸಿದ್ದರಾಮಯ್ಯ ಅವ್ರನ್ನ ರಾಷ್ಟ್ರ ರಾಜಕಾರಣ ಅಂದರೆ ದೆಹಲಿಯ ರಾಜಕಾರಣಕ್ಕೆ ಏನಾರ ಶಿಫ್ಟ್ ಮಾಡಿಬಿಟ್ರೆ ಆವಾಗ DK ಶಿವಕುಮಾರ್ ಅವರ ಹಾದಿ CM ಕುರ್ಚಿಗೆ ತುಂಬ ಸುಗಮವಾಗುತ್ತೆ. ಒಂದೇ ಏಟ್ನಲ್ಲಿ 2 ಹಕ್ಕಿಗಳನ್ನ ಹೊಡಿಬೋದು ಅನ್ನೋದು ಈ ಕಾಂಗ್ರೆಸ್ ಹೈಕಮಾಂಡ್ ಅವರ ಸ್ಪಷ್ಟ ನಿಲುವಾಗಿದೆ ಅನ್ಬೋದು. ಅದಕ್ಕೆಲ್ಲ ಪ್ರತಿಕ್ರಿಯೆಯನ್ನು ನೀಡಿರುವಂತಹ DK ಶಿವಕುಮಾರ್ ಅವರು ಏನಂತ ಹೇಳಿದ್ರು ಅಂದರೆ, ಅವರು ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡ್ತಾ ಏನಂತ ಹೇಳಿದ್ರು ಅಂದರೆ CM ಕುರ್ಚಿ ಈಗ ಖಾಲಿ ಇಲ್ಲ, ಅದಕ್ಕಾಗಿ ಅದ್ರ ಬಗ್ಗೆ ಮಾತನಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ಈ ಸಿದ್ದರಾಮಯ್ಯ ಅವ್ರನ್ನೇನಿದ್ದಾರೆ ಅವರನ್ನು ಹಿಂದುಳಿದ ವರ್ಗಗಳ ಅಂದರೆ OBC ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂತ ಏನು ಹೇಳ್ತಾರೆ ಅದರ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ನೋಡ್ತಾ ಇದೆ ಅನ್ನೋ ವಿಚಾರವಾಗಿ ಅವರು ಹೇಳಿದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಈ ಹಿಂದುಳಿದ ವರ್ಗಗಳ ಪರವಾಗಿ ಸಿದ್ದರಾಮಯ್ಯ ಅವರ ಕೊಡುಗೆ ಅಪಾರವಾಗಿದೆ. ಆದ್ದರಿಂದ ಅವರು ರಾಷ್ಟ್ರ ಮಟ್ಟದಲ್ಲಿ ತುಂಬ ಪ್ರಭಾವಿ ನಾಯಕರು ಕೂಡ ಆಗಿರುವುದರಿಂದ ಇದೇ 15ನೇ ತಾರೀಕಿನಂದು ನಮ್ಮ ಬೆಂಗಳೂರಿನಲ್ಲಿ ಈ OBC ಸಮಿತಿ ಅಂದರೆ ಈ ಹಿಂದುಳಿದ ವರ್ಗಗಳ ಒಂದು ಸಂಘಟನೆ ಅಥವಾ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಅದರ ನೇತೃತ್ವವನ್ನು ಸಿದ್ದರಾಮಯ್ಯ ಅವರೇ ವಹಿಸಬೇಕು ಅಂತ ನಮ್ಮೆಲ್ಲರ ಅಭಿಲಾಷೆ ಆಗಿದೆ. ಅದರಂತೆ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಿದ್ದಾರೆ ಅಂದರೆ ಅವರು ಹಿಂದುಳಿದ ವರ್ಗಗಳಿಗೆ ಅವರು ನೀಡಿರುವಂತಹ ಕೊಡುಗೆ ತುಂಬ ಅಪಾರವಾಗಿದೆ. ಅಷ್ಟೇ ಅಲ್ಲದೆ ರಾಷ್ಟ್ರ ರಾಜಕಾರಣದಲ್ಲೂ ಅವರು ಒಬ್ಬ ಮೇಧಾವಿ ರಾಜಕಾರಣಿ. ಆದ್ದರಿಂದ ಈ ಸಮಿತಿಗೆ ಇನ್ನೂ ಅಧ್ಯಕ್ಷರನ್ನು ನಾವು ನೇಮಕ ಮಾಡಿಲ್ಲ. ಆದರೆ ಬೆಂಗಳೂರಿನಲ್ಲಿ ನಡೀತಿರೋದ್ರಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರುವಂತಹ ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈಗ ಈ ಕುರ್ಚಿ ಕಾಳಗ ಏನಿದೆ ಅದು ತುಂಬಾನೇ ಚುರುಕಾಗಿ ನಡೀತಾ ಇದೆ. DK ಶಿವಕುಮಾರ್ ಅವರಿಗೆ ಆ ಕುರ್ಚಿ ಮೇಲೆ ಆಸೆ ಬಂದಿದ್ರೂ ಸಹ ಸಿದ್ದರಾಮಯ್ಯ ಅವರೇ 5 ವರ್ಷ ಮುಂದುವರಿಲಿ ಅನ್ನುವಂತಹ ಅವರ ಬಣದ ನಡುವೆ ಸೇರಿಕೊಂಡು ಈ ರಾಜಕಾರಣ ತುಂಬ ಕುತೂಹಲವನ್ನು ಉಂಟು ಮಾಡ್ತಿದೆ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಪಾಲಿಟಿಕ್ಸ್ ವಿಷಯಗಳಾಗಿತ್ತು. ಇನ್ನೂ ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಷಯಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.